ನಾಗಮಂಡಲ ತುಳುನಾಡಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸೋ ಆಚರಣೆ. ಇಲ್ಲಿ ನಾಗನಿಗೆ ವಿಶೇಷ ಪ್ರಾಧಾನ್ಯತೆ. ಮಾಡಿದ ಪಾಪವನ್ನ ತೊಳೆಯಲು ಹಾಗೂ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳಲು ನಾಗಾರಾಧನೆಯನ್ನ ಮಾಡ್ತಾರೆ. ಆದರೆ ಇಲ್ಲೊಂದು ಕುಟುಂಬ ತನ್ನ 300 ವರ್ಷಗಳ ಹಿಂದಿನ ಹರಕೆಯನ್ನ ಇದೀಗ ಈಡೇರಿಸಿದೆ. ಆವೇಶಭರಿತ ಕುಣಿತ. ನಾಗದೇವರು ಸಂಮೋಹಿತರಾಗಿರೋ ಪಾತ್ರೆ. ಈ ನಾಗರಾಜನನ್ನ ಸಂತುಷ್ಟಿಸಲು ಕಲಾತ್ಮಕವಾಗಿ ಹೆಜ್ಜೆ ನೀಡ್ತಿರೋ ನಾಗಕನ್ನಿಕೆ. ಸನ್ನಿವೇಶಕ್ಕೆ ತಕ್ಕಂತೆ ಸಾಥ್ ನೀಡ್ತಿರೋ ಕಂಚಿನ ಡಮರುಗ, ಚಂಡೆ, ಮದ್ದಳೆ, ಡಕ್ಕೆ, ನಾಗಸ್ವರ. ನಾಗಮಂಡಲ ನಾಗಬ್ರಹ್ಮ ಮಂಡಲೋತ್ಸವ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ವಿಶಿಷ್ಟ ಆಚರಣೆಯ ಜೊತೆಗೆ ಉಳಿದುಕೊಂಡು ಬಂದಿರೋ ಸುಂದರ ಕಲಾತ್ಮಕ ನೃತ್ಯಾಚರಣೆಯೂ ಕೂಡ. ಇತ್ತೀಚೆಗೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕಾವರಾಡಿ ಗ್ರಾಮದ ಆರಾರಿ ಮಂಡಾಡಿ ಮನೆತನದ ನಾಗಭವನದಲ್ಲಿ ವಿಜೃಂಭಣೆಯಿಂದ ನಾಗಮಂಡಲ ನಡೆಯಿತು. ಈ ಸೇವೆ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅನ್ನೋ ನಂಬಿಕೆಯಿಂದ ಕರಾವಳಿ ಭಾಗದ ಜನರು ತನು ಅಭಿಷೇಕ, ಆಶ್ಲೇಷ ಬಲಿ, ಏಕಪವಿತ್ರ ನಾಗಮಂಡಲ, ಚತುಪವಿತ್ರ ನಾಗಮಂಡಲ, ಅಷ್ಟಪವಿತ್ರ ನಾಗಮಂಡಲ, ಸಂಪೂರ್ಣ ನಾಗಮಂಡಲ, ನಾಗ ಬ್ರಹ್ಮಮಂಡಲ ಹೀಗೆ ವಿವಿಧ ರೀತಿಯಲ್ಲಿ ನಾಗ ದೇವರನ್ನ ಪೂಜಿಸ್ತಾರೆ. ಈ ಆರಾಧನೆಯಲ್ಲಿ ಮುಖ್ಯವಾಗಿ 2 ರೀತಿಯ ಪಾತ್ರಧಾರಿಗಳು ಬರ್ತಾರೆ. ಸರ್ಪರಾಜನನ್ನ ಆವಾಹಿಸಿಕೊಳ್ಳುವವರಿಗೆ ಪಾತ್ರಿ ಎಂದು ಕರೀತಾರೆ. ಪಾತ್ರಿಯು ಅಡಿಕೆ ಹೂವನ್ನ ಆಸ್ವಾದಿಸಿಕೊಂಡು ಸರ್ಪರಾಜನನ್ನ ಆವಾಹಿಸಿಕೊಳ್ತಾನೆ. ಬಳಿಕ ನಾಗ ಮತ್ತು ಕನ್ನಿಕೆಯ ಸಂಯೋಗದ ಸನ್ನಿವೇಶ ಸೃಷ್ಟಿಯಾಗ್ತದೆ. ವಿಶೇಷವಾಗಿ ಸಂತಾನ ಪ್ರತಿಬಂಧಕ ದೋಷ ಇದ್ದಲ್ಲಿ, ಭಕ್ತಿ ನಂಬಿಕೆಯಿಂದ ಪ್ರಾರ್ಥಿಸಿಕೊಂಡಲ್ಲಿ ಆ ಕುಟುಂಬದ ನಂಬಿಕೆ ಮೇರೆಗೆ ಆ ಒಂದು ಸಂತಾನದ ಯೋಗ ಭಾಗ್ಯ ಪ್ರಾಪ್ತಿಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುವ ಮೂಲಕವಾಗಿ ಸಕಲ ಸಂಪತ್ತು ಪ್ರಾಪ್ತಿಯಾಗಿ ಏನು ಆಯಾಯ ಭಕ್ತರ ಮನಸ್ಸಂಕಲ್ಪ ಏನಿದೆ ಆದಷ್ಟು ಶೀಘ್ರದಲ್ಲಿ ನೆರವೇರುವಂಥದ್ದು. ಈ ನಾಗಾರಾಧನೆ ಅತ್ಯಂತ ಅದ್ದೂರಿ ಆಚರಣೆ. ಸಾಮಾನ್ಯ ಜನರು ನಡೆಸಬಹುದಾದ ಪೂಜೆಯಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಹೀಗಾಗಿ ಕಳೆದ 300 ವರ್ಷಗಳ ಹಿಂದೆ ನಾಗಮಂಡಲೋತ್ಸವ ನಡೆಸುವ ಹರಕೆ ಹೊತ್ಕೊಂಡಿದ್ರು ಮುಂಡಾಡಿ ಮನೆತನಕ್ಕೆ ಈಡೇರಿಸಲು ಸಾಧ್ಯವಾಗಿರಲಿಲ್ಲ. ಈಗ ಚಂದ್ರಶೆಟ್ಟಿ ನೇತೃತ್ವದಲ್ಲಿ ಮುಂಡಾಡಿ ಮನೆತನದ 490 ಸದಸ್ಯರು ಮತ್ತು ಗ್ರಾಮದ ಸಹಕಾರದೊಂದಿಗೆ ನಾಗಮಂಡಲೋತ್ಸವ ನಡೆಸಿ ಹರಕೆ ತೀರಿಸಿದ್ರು. ಮಂಡಾಡಿ ಮನೆ ಕುಟುಂಬಸ್ಥರದಲ್ಲಿ ಈಗ ನಮ್ಮದು ಹುಟ್ಟಿದ 180 ಜನ ಆಗ್ತದೆ. ನಮ್ಮ ಮನೆಯಲ್ಲಿ ಸೇರಿದವರು ಬಳಮೆಸ್ತರು ಎಲ್ಲ ಸೇರಿ ನಿನಗೆ ನಾಗಮಂಡಲ ಹೇಳ್ಕೊಂಡದಲ್ಲ, ನಿನ್ನ ಅಜ್ಜಿ ಅಥವಾ ನಿನ್ನ ಹಿಂದಿನವರು ಹಾಲಿಟ್ಟು ಸೇವೆ ಅಂತ ಹೇಳ್ಕೊಂಡಿದ್ದಾರೆ. ಆ ಹಾಲಿಟ್ಟು ಸೇವೆಯನ್ನು ನೀವು ಮಾಡಿದರೆ ನಿಮ್ಮ ಹರಕೆ ತೀರ್ತದೆ. ಆದರೆ ಈಗ ಏನಾಗಿ ಬಂದಿದೆ ಅಂತ ಹಾಲಿಟ್ಟು ಸೇವೆ ಮಾಡಿದ ನಂತರ ದೇವರನ್ನು ನರ್ತನೆ ಮಾಡಿಸುವಂಥದ್ದು. ಯಾಕಂದರೆ ಹೂವು ಬೇಕಾದಷ್ಟು ಕೊಟ್ಟು ದೇವರನ್ನು ನರ್ತನೆ ಮಾಡಿಸಿದರೆ ಅದರಲ್ಲಿ ಖುಷಿ ಪಡ್ತಾನೆ. ನಾಗಮಂಡಲವೆಂದರೆ ಪ್ರಕೃತಿ ಆರಾಧನೆ ಸಂಕೇತ. ಇಲ್ಲಿ ಬಳಸುವ ಅಲಂಕಾರ, ಬಣ್ಣಗಳು ಪ್ರತಿಯೊಂದು ಪ್ರಾಕೃತಿಕವೇ ಆಗಿರುತ್ತವೆ. ನಾಗಸ್ವರದ ನಾದ, ಚಂಡೆಗಳ ಭರದ ನಡುವೆ ನಾಗದೇವರ ದರ್ಶನವೆಂದರೆ ಈ ಭಾಗದ ಜನರಿಗೆ ಶ್ರದ್ಧಾ ಭಕ್ತಿ. ಇಂತಹ ಒಂದು ಆಚರಣೆಯನ್ನ ಉಡುಪಿಯ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡ್ರು. ಯೋಗರಾಜ್, TV9 ಉಡುಪಿ.